ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡೇಟಿನಿಂದಲೇ ಬಲಿ. ಗುಂಡು ಹಾರಿಸಿದ ಗುರುಚರಣ್ ಸಿಂಗ್ ಅರೆಸ್ಟ್. ಕಾಂಗ್ರೆಸ್ನ 10 ಬಿಜೆಪಿಯ 11 ಕಾರ್ಯಕರ್ತರು ಲಾಕ್. ಈ ಎಲ್ಲ ಸುದ್ದಿಯನ್ನು ನೋಡೋಣ ಗುಂಡೇಟು ಜಿದ್ದು ನ್ಯೂಸ್ ಟಾಪ್ನಲ್ಲಿ. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆ ಸಂಬಂಧ ಬ್ರೂಸ್ಪೇಟೆ ಠಾಣೆಯಲ್ಲಿ ಒಟ್ಟು 6 ಪ್ರಕರಣ ದಾಖಲಾಗಿದೆ. ಈವರೆಗೂ 26 ಆರೋಪಿಗಳನ್ನು ಬಂಧಿಸಲಾಗಿದೆ. ಮೊನ್ನೆ 45 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದ ಪೊಲೀಸರು ಕಾಂಗ್ರೆಸ್ನ 10, ಬಿಜೆಪಿಯ 11 ಕಾರ್ಯಕರ್ತರು ಸೇರಿದಂತೆ 26 ಜನರನ್ನ ಬಂಧಿಸಲಾಗಿದೆ. 6 ಪ್ರಕರಣ ದಾಖಲಾಗಿದೆ. 26 ಜನಕ್ಕೆ ನಾವು ಅರೆಸ್ಟ್ ಮಾಡಬೇಕು. ಅದೇ ರೀತಿ ಬ್ಯಾನರ್ ಗಲಾಟೆ ರಾಜಕೀಯ ವಾಗ್ವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿನ್ನೆ ಬಿಜೆಪಿಯ ದಂಡೆ ಬಳ್ಳಾರಿಗೆ ಆಗಮಿಸಿ ನಾರಾ ಭರತ್ ರೆಡ್ಡಿ ಹಾಗೂ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸಚಿವ ವಿ ಸೋಮಣ್ಣ ಬಳ್ಳಾರಿಗೆ ಆಗಮಿಸಿ ಶಾಸಕ ಭರತ್ ರೆಡ್ಡಿ ಬಂಧನವಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಅಲ್ಲ, ಮಾಲೀಕನು ಮಾಡಬೇಕು, ಯಾರು ಇಟ್ಕೊಂಡಿದ್ರು ನೋಡ್ರಿ. ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ. ಏನವ್ರ ಹೆಸರು? ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ. ಬಳ್ಳಾರಿ ಗಲಾಟೆ ಸಂಬಂಧ ದಿನಕ್ಕೊಂದು ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ. ನಿನ್ನೆ ಸಿಕ್ಕಿರುವ ವಿಡಿಯೋಗಳಲ್ಲಿ ಖಾಲಿ ಬುಲೆಟ್ಗಳು ಹಾಗೂ ಪೆಟ್ರೋಲ್ ಬಾಂಬ್ಗಳನ್ನ ಆಟೋದಲ್ಲಿ ತುಂಬಿಕೊಂಡು ಬಂದಿರೋದು ಗೊತ್ತಾಗಿದೆ. ಆದರೆ ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಪೆಟ್ರೋಲ್ ಬಾಂಬ್ ದಾಳಿ ಆಗಿರಲಿಲ್ಲ. ಇದೇ ವಿಡಿಯೋ ನೋಡ್ತಾ ಇದ್ರೆ ರೆಡ್ಡಿ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಮೊದಲೇ ಪ್ಲಾನ್ ಆಗಿತ್ತಾ ಅನ್ನೋ ಸಂಶಯ ಹುಟ್ಟಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಗಲಭೆ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಲಾಗಿದೆ. ಡಿವೈಎಸ್ಪಿ ಚಂದ್ರಕಾಂತ ನಂದಾರೆಡ್ಡಿ ದೂರು ಆಧರಿಸಿ ಎಫ್ಐಆರ್ ಹಾಕಲಾಗಿದ್ದು, ಜನಾರ್ದನ ರೆಡ್ಡಿ A1, ಸೋಮಶೇಖರ್ ರೆಡ್ಡಿ A2, ಶ್ರೀರಾಮುಲು A3, ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ A4 ಅಂತ ಆಗಿದ್ದಾರೆ. ಆದರೆ ಎಲ್ಲಿಯೂ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹೆಸರಿಲ್ಲ. ಇದೆಲ್ಲದರ ನಡುವೆ ಶಾಸಕ ಜನಾರ್ದನ್ ರೆಡ್ಡಿ ತಮಗೆ Z ಶ್ರೇಣಿಯ ಭದ್ರತೆ ನೀಡುವಂತೆ ಕೋರಿ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಅವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್, ಡಿಜಿಪಿ MM ಸಲೀಂರಿಗೆ ಮನವಿಯೊಂದನ್ನ ಮಾಡಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೊಬರ್ಲಿ, ಅಮೆರಿಕಾದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ.